ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಡಿ ಕೆ ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗ್ನಲ್ಲಿ, ಅವರು ಇದ್ದರು. ಎಂ ಬಿ ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬರು, ಕಡಾಡಿಯವರಲ್ಲ, ಈರಣ್ಣ ಕಡಾಡಿಯವರು, ಲಿಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ ಎಂ ಪಿ ಯಾರು ರಾಜಶೇಖರ್ ಇಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು. There are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟ್ರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. ಕೇಂದ್ರ ಸರ್ಕಾರ $10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ $10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ, 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದ್ದೆ, 5/6/2025ರಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ
ಪ್ರಾರಂಭ ಆಗಿದ್ದಾವೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ. ಯಾದಗಿರಿ ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದಮೇಲೆ ನಾನು HK ಪಾಟೀಲ್ ಅವರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವರನ್ನು ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯಿ ಅವರನ್ನು ಕಳಿಸಿದ್ದೆ. DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ. ಯಾಕಂತಂದರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25% 11.25% ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ $3,200 ಮಾಡಿದ್ದಾರೆ. ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ. ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳಿರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ 28. ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಮಾತಾಡಿ $3,200 ಅಂತೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ. HK ಪಾಟೀಲರು ಹೋಗಿ ಕರೆದಾಗಲೂ ಕೂಡ ಅವರು ಒಪ್ಪಿಲ್ಲ. ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ. ಆಮೇಲೆ ಶಿವಾನಂದ ಅವರು ಅದರ ನೆಕ್ಸ್ಟ್ ಡೇ ಹೋಗಿದ್ದರು ಶುಗರ್ ಫ್ಯಾಕ್ಟ್ರಿ ಶುಗರ್ ಮಿನಿಸ್ಟ್ರು. ಆಮೇಲೆ ಅಶೋಕನು ಕೂಡ ಹೋಗಿದ್ದರು. ಅಶೋಕ್ ದಳವಾಯಿ
ಆಗಲೂ ಕೂಡ ರೈತರು ಒಪ್ಪಿಲ್ಲ.